ಶಿಲ್ಪ ಬಂತು ನೋಡುವ ಶಿಲ್ಪ ಅಲಾರಾಮ್ ಬಂತು ನೋಡು. ಅಯ್ಯೋ ಅಯ್ಯೋ ಬಂದ ಬಿಟ್ಲನ ಕಲ್ಯಾಣಿ. ನಂಗಂತೂ ಇನ್ನೂ ಕೆಲಸನೂ ಆಗಿಲ್ಲ. ಸರಿ ನೋಡೋಣ ಏನನ. ಯಾಕ ಇಬ್ರು ಕೂಡಿ ಎಲ್ಲರೂ ಹೋಗ್ಬೇಕಂತ ಅನ್ಕೊಂಡಿದ್ರೇನು? ಇಲ್ರಿ, ಇವತ್ತು ನವರಾತ್ರಿ 2ನೇ ದಿವಸ, ಅದಕ್ಕೆ ದೇವ್ರಿಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ, ಗುಡ್ಡದ ದೇವಿಗೆ. ಮತ್ತೇನಿಲ್ರಿ. ಗುಡ್ಡದ ದೇವಿಗೆ ಹೋಗ್ಬೇಕು ಅನ್ಕೊಂಡ್ರು, ಮತ್ತೆಲ್ಲೇ ದಾಳಿ ಕುಡ್ಕೊಂಬರ್ತೀರ ಅಂದಂಗ ಈ ಮನ್ಯಾಗ ಬಾತ್ಕೋಳಿ ಐತಲ್ಲ, ಈ ಬಾತ್ಕೋಳಿ ನೀನು ಕರ್ಕೊಂಡು ಹೋಗಿಯೇ ಬಿಟ್ಟು ಹೋಗಿಯ? ಇಲ್ರಿ ಅಚ್ಚಾರ, ಆಕಿಗೆ ಅದ್ರಾಗೆಲ್ಲ ನಂಬಿಕೆ ಇಲ್ರಿ, ಅದಕ್ಕೆ ಮನ್ಯಾಗ ಇರ್ತಾನೆ ಅಂದ್ರಿ, ಆಕಿ ಬಿಟ್ಟು ಹೋಗ್ಕಂಡ್ರಿ. ನನ್ನ ಕರ್ಮ, ಈ ಬಾತ್ಕೋಳಿಗೊಂದು ಏನೇನು ಮಾತು ಬರಲ್ಲ, ಕತಿ ಬರಲ್ಲ, ಇಂಗ್ಲೀಷ್ನಾಗ ಟಸು ಪುಸ್ಸು ಅಂತಾಳ. ನೀ ಬರೋದ್ರಾಗ ಆಕಿ ಜೊತೆಗೆ ನಾನು ಹೆಣ ಬಿದ್ದಿರ್ತೈತಿ. ನೀನಂತರ ಆಕಿನ ಕರ್ಕೊಂಡು ಹೋಗ್ಬಾರ್ದೇನು? ಯಾಕೆ ಬಿಟ್ಟು ಹೋಗಿ? ಇಲ್ಲೇ ಇದೀವಿ, ಓನು ಬಾರ್ದೇನು? ಒಂದು ಗಂಟೆ ಹತ್ತಲ್ಲ ಇವ ಶಿಲ್ಪ ಶಿಲ್ಪ ಅಂತ ಕರೆಯಕತ್ತಿ. ಈ ಬಾಗಿಲು ಮುಚ್ಕೊಂಡು ಏನು ಮಾಡಕತ್ತೀರಿ ಇವ? ಏನು ನಾನು ಅಡಿಗೆ ಮನೆಯಾಗ ಅಡಿಗೆ ಮಾಡ್ಲಾರ್ದ ಇನ್ನೇನು ಮಾಡ್ತಾರ? ಹೌದಾ, ನೀನೇನು ಇಷ್ಟು ದೌಡ್ ಬಂದಿ ಇವತ್ತು? ಅಯ್ಯ ಶ್ರೀಮತ್ತಡವ, ಇವತ್ತು ನಾನು ಬೆಟ್ಟದ ದೇವಿಗೆ ಹೊಂಟಿದ್ನೆ, ಮತ್ತು ನಿಮ್ಮ ಮನೆ ಶಿಲ್ಪಾನು ಬರ್ತಾನೆ ಅಂದ್ಲ, ಹಂಗೆ ನಾನು ಅಕ್ಕಿ ಒಟ್ಗೂಡು ಹೋದ್ರಾತ ಅಂತ ಹೇಳಿ ಬನ್ನಿವ. ನೀನು ಬರ್ತೀಯನ? ಒಲ್ವಾ ಒಲ್ಲೆ, ನೀವು ಹೋಗ್ಬರ್ರಿ, ನಂಗೆ ಕಾಲು ಭಾಳ ನೋಯಾಗ್ತವ, ಅದಕ್ಕೆ ನಾ ಬರೋದಲ್ಲ, ನೀವು ಹೋಗ್ಬರ್ರಿ. ಶಿಲ್ಪಿ, ಏ ಶಿಲ್ಪಿ, ಶಿಲ್ಪ, ಈಗ ಯಾರ ಈಕಿ? ಬಾತ್ಕೋಳಿ ಇದ್ದಂಗೆ ಐತಲ್ಲವ ಮುಖ ಎಲ್ಲ, ನೀರು ಬಾತ್ಕೋಳಿ ಕಣ್ಣಂಗಾಕತಿ. ಬಾತ್ಕೋಳಿ ಏನು ಹುಡುಗಿ ಐಕಿ? ಇದೇನು ಹಿಂಗೈತಿ? ಬಾತ್ಕೋಳಿ ಹಂಗೆ ತೋರಿಸ್ದಂಗೆ ಆಗೈತವ ನನಗೇನ. ಹೌದಲ್ಲ ಕಲ್ಯಾಣಿ, ನಾ ಹೇಳಿದೆ ನೋಡಕ್ಕಿಗೆ, ಸಮ ನೀರು ಕೋಳಿ ನೋಡ್ದಂಗೆ ಆಕತಿ ನನಗಕ್ಕೆ. ನೋಡೋದು ನೀನಾರ ಇನ್ನು ಬಾತ್ಕೋಳಿ ಹಿಂದಿ ಉದ್ದಕ್ಕೆ ಕುತ್ತಿಗೆ ಇರ್ತಲ್ಲ, ಉದ್ದಕ್ಕೆ ಕುತ್ತಿಗೆ, ಉದ್ದಕ್ಕೆ ಕಾಲು, ಸಮ ನೀರು ಕೋಳಿ ನೋಡ್ದಂಗೆ ಆಕತ್ವ. ಇನ್ನೇನೇನೇನೇನೇ ಪರಕಲ್ಲ. ನಾನು ಅದನ್ನ ಅಂದೆ ನೋಡು, ನೀನು ಅದನ್ನ ಅಂದೆ. ಲೇ ಬೇಂಡ್ಲಿ ಕಲ್ಯಾಣಿ, ಏನು ಕೆಲ್ಸಕ್ಕೆ ಬಂದು ಎಷ್ಟು ಮುಗಿಸ್ಕೊಂಡು ಹೋಗೋ ನಡಿವೆ, ದೇವಸ್ಥಾನಕ್ಕೆ ಹೋಗ್ಬೇಕಂದು ಇಲ್ಲಿ ಬೇರೆ ದಾರಿ ಕೇಳಕತ್ತೆ. ಆಕಿ ನಮ್ಮ ದೂರದ್ದು ತಂಗಿ ಆಗ್ಬೇಕು. ಆಕಿ ಇಷ್ಟು ದಿನದಾಗ ಅಮೇರಿಕದಾಗಿದ್ಲು, ಈಗ ಬಂದ ಏನೋ 2 ದಿನ ಇದ್ದು ಮಾತಾಡ್ಕೊಂಡು ಹೋಗ್ತಾನೆ ಅಂದ. ಹೊಕ್ಕಾಳ ನಾಳೆ ಎಲ್ಲೋ ನಾಡ್ದಾರ ಹೊಕ್ಕಾಳ. ಈಗ ಬಂದು 1 ದಿವಸ ಆಗೈತೆ ಅಷ್ಟೆ. ಆಕಿಗೆ ಇಲ್ಲಿದ್ದು ಆಚಾರ ವಿಚಾರ ಏನೂ ಗೊತ್ತಿಲ್ಲ. ಪ್ಯಾಂಟ್ ಶರ್ಟ್ ಹಾಕೊಂಡು ರೂಢಿ, ಅಲ್ಲೆಲ್ಲ ಅವರು 0 ಫಿಗರ್ ಮೇಂಟೈನ್ ಮಾಡ್ತಾರಲ್ಲ, ಹಾಗಾಗಿ ಆಕಿ ಅಷ್ಟು ತೆಳ್ಳಗ ಅಷ್ಟೆ, ಮತ್ತೇನೂ ಇಲ್ಲ. ಯವ್ವ ಪ್ರಾಬ್ಲಮ್ ಬರೀ ತೆಳ್ಳಗಿರೋದಲ್ಲ, ಮುಖ ಎಲ್ಲ ಬಾತ್ಕೋಳಿ ಮುಖ ಇದ್ದಂಗೆ ಐತಿ. ಇಷ್ಟು ದೊಡ್ಡ ಕೊಕ್ಕಿರ್ತದಲ್ಲ ಅದರದ್ದು, ಹಂಗೈತಿ ನೋಡಿ ಆಕಿ ಸೊಂಡಿ. ಈ ದೇವ್ರು ಭಾರಿ ಪುರ್ಸತ್ ತಗೊಂಡು ಹುಡ್ಸಾನ್ ಬಿಡವ ಆಕಿನ. ಈಗೇನು ಬರೀ ಇವ್ರದ್ದು ಮಾತಾಡ್ಕೊಂತ ನಿಲ್ತೀಯ? ದೇವಸ್ಥಾನಕ್ಕೆ ಹೋಗೋಣಂತೆ, ಭಾಳ ಹಸುವಾಗಿತ್ತು ನನಗೆ. ಏನು ಮಾಡಿ ತಿಂಡಿ ನೀನು? ತಿಂಡಿ ಮಾಡಿದ್ದು ಅದು, ತೊಳೆದು ದಬಾಕಿದ್ದು ಆತು. ಭಾರಿ ಇದು ಬಿಡುವ ನೀನು. ನಾ ಬರ್ತಾನೆ ಅಂತ ಗೊತ್ತಿಲ್ಲನು? ಒಂಚೂರು ತಿಂಡಿ ಉಳಿಸ್ಬಾರ್ದ ನನಗೂ? ಅಲ್ಲ ಅದಲ್ಲ, ಹಂಗಲ್ಲ, ನೀನು ತಿಂಡಿಗೆ ಬರ್ತೀನಿ ಅಂತ ಹೇಳಿ ನಂಗೇನು ಗೊತ್ತಿತ್ತನ? ನಂಗೇನು ಗೊತ್ತು ನೀನು ಅಷ್ಟಕ್ಕೆ ಬರ್ತೀನಿ ಅನ್ನೋದು ಗೊತ್ತಾಗಿದ್ದು, ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೆ. ಹೋಗ್ಲೀಗ ಒಂದು ಸ್ವಲ್ಪ ಅವಲಕ್ಕಿ ಖಾರ ಪುಡಿ ಎಣ್ಣೆನಾರು ಕೊಡು, ಕಲ್ಸ್ಕೊಂಡು ತಿಂತೀನಿ. ಅಯ್ಯೋ ನನಗೂ ಸಹ ಕಲ್ಯಾಣಿ, ತಿಂಡಿ ಮಾಡಿದ್ದು ಆಕಿ ದೂರದಿಂದ ಬಂದಳಲ್ಲ ತಂಗಿ, ಆಕಿನ ಮೇಯ್ದ್ಲು ಅಷ್ಟುನು. ಬಿಡ್ಬೆ ನೀನೇನು, ಆಕೆ ನೋಡಿದ್ರೆ ನಾಯಿ ಹೊಡಿ ಕೋಲಿದಂಗದಳ, ಆಕೆನ ಅಷ್ಟು ತಿಂತಾಳ ಅನ್ಬಿ ತಿಂಡಿನ? 3 ಜನರದ್ದು ತಿನ್ನ ಅಷ್ಟು. ನಾನು ನಿನಗೆ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಕತಿ. ಶಿಲ್ಪನ್ನ ಕೇಳುವ, ಶಿಲ್ಪ ಏನು ತಿಂದ್ಲ ಅಂತ ಹೇಳಿ ಗೊತ್ತಾಕತ್ ನಿಂಗೆ? ಶಿಲ್ಪಿ ಹೌದ್ಲಿ, ಎಲ್ಲ ತಿಂದ್ಲ. ಹೌದಾ ಕಲ್ಯಾಣಿ, ನಾನು ಇವತ್ತು ಪಡ್ಡು ಮಾಡಿದ್ನವ. ನಾವು 3 ಜನ, ಮಾವರು ಮನೆಯಾಗಿಲ್ಲ, ಊರಿಗೆ ಹೋಗ್ಯಾರ, ಹಾಗಾಗಿ ನಾವು 3 ಜನದ್ದು ಬರೀ ಪಡ್ಡು ಮಾಡಿದ್ರೆ, ನಾ ಕೊಬ್ಬಿ ಪಡ್ಡು ಮಾಡಿದ್ರೆ ಕೊಬ್ಬಿಗೆ ತಿನ್ಬೇಕನ್ಲಿ. ಏನು ಹೇಳಕತ್ತಿ ನೀನು? ಅಲ್ಲೋ ಶಿಲ್ಪ, ಆಕಿದೇನು ಹೊಟ್ಟೆ ಸುಳ್ಯಾರ ಗುಡ್ಲ ಯವ್ವ. ಯೋ ಭಾರಿ ತಿಂದ ಬಿಡು. 4 ಬಿಪ್ಪಡ್ಡು ಒಬ್ಬೇಕಿ ತಿನ್ಬೇಕಂದ್ರೆ ಆಕಿ ಎಷ್ಟು ದಿವಸದಿಂದ ಉಪವಾಸ ಇದ್ಲಂತ? ಅಲ್ಲಲ್ಲೇ ಕಲ್ಯಾಣಿ, ಉಪವಾಸ ಇರೋ ಪ್ರಶ್ನೆ ಅಲ್ಲ. ಆಕಿ ಏನು ಮಾಡ್ಬಿಟ್ಟಾಗುತ್ತಾನ, ಅವು ಬ್ರೆಡ್ ಅಂತ ತಿಳ್ಕೊಂಬಿಟ್ಟ. ಅಲ್ಲೆಲ್ಲ ದೊಡ್ಡಕ್ಕೆ ಬ್ರೆಡ್ ಮಾಡ್ತಾರಂತ. ಇವು ಬ್ರೆಡ್ ಇಷ್ಟಕ್ಕೆ ಸಣ್ಣ ಹೋದವು, ಒಂದು ನಾ ಮಾಡ್ದಂಗು ಮೆತ್ತಗೆ ಬೇರೆ ಇದ್ದವಲ್ಲೇ ಅವು, ಗುಳು 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 ಅಂಥೇಳಿ ಆ ಖಾರ ಪುಡಿ ಚಟ್ನಿ ಮಾಡಿದ್ನಿ, ಮಾವಿನಕಾಯಿ ಹಾಕಿ ಚಲೋ ಆಗಿತ್ತ. ಅದನ್ನು ಎರಡೂ ಸೇರಿಸಿ 4 ಬಿಪ್ಪಟ್ಟು ತಿಂದ್ಬಿಟ್ಲು. ಬನ್ನು ಸೂಪರ್ ಅನ್ಕಂತ ಸುದ್ದ ನಡಿ. ಆಕಿ ಬನ್ನು ಸೂಪರ್ ಅಂತಂದು ಹೇಳಿ ತಿಂದು ನಿಮಗೆ ಗುನ್ನ ಇಟ್ಟು ಕೂತ್ಕೊಂಡ್ಬಿಟ್ಲ ಆರಾಮಾಗಿ. ನೋಡಿ ಹೆಂಗೆ ಕೂತ್ಕೊಂಡ, ನೀರು ಕೂಡ ಕೂತ್ಕೊಂಡಂಗೆ. ಸ್ವಲ್ಪನಾರ ನೀವೇನು ತಿಂತೀರ ಅನ್ನೋದು ಯೋಚನೆ ಬೇಡ ನಕ್ಕಿಗೆ. ಹೋಗ್ಲಿ ಬಿಡ್ಲಿ, ಆಕಿಗೆ ಗೊತ್ತೇ ಇಲ್ಲ ನಾವು ಎಕ್ಸ್ಟ್ರಾ ತಿಂಡಿ ಮಾಡೇವಿ ಅನ್ಕೊಂಬಿಟ್ಟಾಳ ಆಕಿ. ಅವಕ್ಕೆಲ್ಲ ಫಾರಿನ್ನಾಗ ಇದ್ದು ಬೆಳೆದವು ನೋಡು, ಅವಕ್ಕೆಲ್ಲ ಗೊತ್ತಾಗಂಗಿಲ್ಲ, ಸೆಂಟಿಮೆಂಟೇ ಇರಲ್ಲ ಅವಕ್ಕೆ.
ಅಲ್ಲೇ ಹಂಗಂದ್ರೆ ಈಗ ನಾನು ಬೈದ್ರು ಗೊತ್ತಾಗಂಗಿಲ್ಲ, ಕನ್ನಡ ಬರಂಗಿಲ್ಲಲ್ಲ. ಇಲ್ಲ ಆಕಿ ಕನ್ನಡ ಬರಂಗಿಲ್ಲ, ನನಗೆ ಸ್ವಲ್ಪ ಇಂಗ್ಲೀಷ್ ಬರ್ತೈತೆ, ಅದ್ರಾಗ ಮ್ಯಾನೇಜ್ ಮಾಡ್ತೀನಿ. ಓಹೋ ಹೌದನ, ಹಂಗಾರೆ ಹೋಗಿ ನಾನು ಮಾತಾಡ್ಸಿ ಬರಲ್ಲ ನೆಕ್ಕಿಗೆ, ನಂಗೂ ಸ್ವಲ್ಪ ಇಂಗ್ಲೀಷ್ ಬರ್ತೈತ್ಲೆ. ಕಲ್ಯಾಣಿ ಹುಷಾರಿ ಬಾ, ಆಕೆ ಇಂಗ್ಲೀಷ್ ಮಾತಾಡ್ಬೇಕಾರೆ ಎದುರಿಗಿರೋರ ಮಕ್ಕಕ್ಕೆಲ್ಲ ಉಗುಳು ಇರ್ತಾಳ, ಏನಿಲ್ಲ ಅಂತ ಮಕ್ಕ ತುಂಬ ಹಾರ್ತಾ ಇರ್ತೈತೆ. ಹಂಗೆ ಸುಮ್ಮನಿರ್ರಿ ಅತ್ತಿಯವರ, ನೀವು ಆಕೆ ಬಗ್ಗೆ ಭಾಳ ಮಾತಾಡ್ತೀರಿ. ಹೋಗ್ಲೇತ ಸುಮ್ಮನಿರ್ರಿ, ನೋಡೋಣ. ಏನೋ ಅಪರೂಪಕ್ಕೆ ಬಂದಾಳ ನಮ್ಮ ಮನೆಗೆ, ಈ ದಿನ ಬರ್ತಾಳನ, ನಾಳೆ ಒಂದು ದಿನ ಇರ್ತಾಳನ, ನಾಡ್ದು ಬೆಳಗ್ಗೆ ಆದ್ರೆ ಹೊಕ್ಕಾಳ. ಯಾಕೆ ಒಂದು ದಿವ್ಸಕ್ಕೆಲ್ಲ ನಾವು ಆಕೆ ಜೊತೆಗೆ, ಆಕೆ ಹುಟ್ಟುತ್ತಲೇ ಇಂಗ್ಲೀಷ್ನ ಕಲ್ಕೊಂಬಂದಾಳಲ್ಲ, ಹಾಗಾಗಿ ಕನ್ನಡ ಬರಂಗಿಲ್ಲ ಆಕೆಗೆ. ನಾವು ಕನ್ನಡ ಇಂಗ್ಲೀಷು ಎಲ್ಲದೂ ಮಾತಾಡ್ತೀವಿ, ಹಾಗಾಗಿ ನಮಗೆ ತೊಂದ್ರಿಲ್ಲ. ನಾನು ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಾನಲ್ಲ, ಅದು ಮ್ಯಾನೇಜ್ ಮಾಡ್ತೇನೆ. ಸುಮ್ಮನಿರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಅಲ್ಲ ಶಿಲ್ಪಿ, ನಾ ಯಾಕೆ ತಲೆ ಕೆಡಿಸ್ಕೋಬೇಕು? ಇಂಗ್ಲೀಷ್ ಬರೋಕ್ಕೆ ನೀನೇ ತಲೆ ಕೆಡಿಸ್ಕೋವಲ್ಲಿ. ನನಗೇನೂ ಬರಂಗಿಲ್ಲ, ನಾ ಯಾಕೆ ತಲೆ ಕೆಡಿಸ್ಕೊಳ್ಳಿ? ಆಕೆ ಜೊತೆಗೆ ನಾ ಮಾತಾಡಂಗಿಲ್ಲ. ಎಲ್ಲ ಬೆಂಡ್ಲಿ ಒಂದು ನಾಲ್ಕು ಉಳಿಸ್ಬಾರ್ದೇನು? ಅಷ್ಟು ಮೇಯ್ದು ಖಾಲಿ ಮಾಡಿಯಲ್ಲ, ನಿಂದೇನು ಹೊಟ್ಟೆ ಗುಡ್ಲದ ಎಲ್ಲಾರ? ಅಯ್ಯೋ ಭಾರಿ ತಿಂದಿ ಬಿಡು, ನೋಡಕ್ಕೆ ಹಿಂಗೆ ಬಿಡಿಯಕ್ಕಾಗಿದ್ರು. ಏನು ತಿಂದಿಯಾ ನೀನು? ಎಲ್ಲಿಟ್ಟು ತಿಂದಿದ್ದೆಲ್ಲದು? ಇಲ್ಲ ಕಲ್ಯಾಣಿ, ನೀನು ಬಾ, ಸುಮ್ಮನೆ ಆಕಿ ಕೊಟ್ಟಾಗ ಯಾಕೆ ಬೇರೆ ಮಾತಾಡ್ಕೈತೆ ನಿಂತ್ಕೊಂಡು? ಬಾ ಹೋಗೋಣ, ಬಡ ಓಪನ್ ಹೊತ್ತಾತು. ಇಲ್ವಾ, ನಂಗೆ ಭಾಳ ಆಗೈತಿ. ನೀನು ಅವಲಕ್ಕಿನಾರ ಕೊಡಾಕಬೇಕು. ತಿನ್ನುವಂತೆ ಬರ, ಅವಲಕ್ಕಿ ಮೊಸರು ಕೊಡ್ಲೇನ? ಬೇಡವಾ, ನಂಗೆ ಅವಲಕ್ಕಿ ಮೊಸರು ಸೇರಂಗಿಲ್ಲ. ಅವಲಕ್ಕಿ ಕೊಡು, ಉಪ್ಪು ಕೊಡು, ಒಂದು ಚೂರು ಖಾರ ಪುಡಿ ಕೊಡು, ಒಂದು ಚೂರು ನಿಂಬೆಹಣ್ಣು ಇದ್ರೆ ಕೊಡು. ಅಲ್ಲಲ್ಲಿ ಕಲ್ಯಾಣಿ, ಅದಿಷ್ಟು ಮಾಡೋದು ಇನ್ನು ನೀನು ಒಗ್ಗರಣೆ ಹಾಕಿದೆ ಹೆಂಗಾಕತಿ? ನಾನು 2 ಉಳ್ಳಾಗಡ್ಡಿ ಹಾಕ್ತೀನಿ ತಗೋ, ಒಂದು ಮೆಣಸಿನ್ಕಾಯಿ ಹಾಕ್ತೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಚ್ಬಿಡೋಣ. ಅವಲಕ್ಕಿ ತಿಂದು ನೀವು ಗುಡಿಗೆ ಹೋಗ್ಬರ್ರಿ, ನಾನು ಇಲ್ಲೊಂಚೂರು ಹೊಲದ ಬದಿಗೆ ಹೋಗ್ಬರ್ತೇನೆ. ಹೌದು ನೋಡ್ಬೇಕಲ್ವಾ, ನನಗೆ ಅದು ತಲೆಗೆ ಹೊಳಿಲೇ ಇಲ್ಲ. ಹಂಗೂ ನೀವು ತಿಂದಿಲ್ಲ, ಚಲೋ ಆಯ್ತು ನೋಡು. ಹೆಚ್ಚು ಹಂಗಾರೆ ಬಿಡ, ನಾನು ಹೆಚ್ಚು ಒಗ್ಗರಣೆ ಹಾಕೇ ಬಿಡ್ತೀನಿ. ಇಲ್ಲೇ ಕಲ್ಯಾಣಿ, ಗುಡಿಗೆ ಹೋಗಿ ಬಂದು ಆಮೇಲೆ ತಿನ್ನೋದಂತ ಬರ, ತಿನ್ನೋದೆಲ್ಲರೂ ಓಡ್ ಹೋಗತ್ತಾನ, ಗುಡಿಯಾಗ ಜನ ರಶ್ ಹೋಗತಿ. ಯವ್ವ ನೀ ಹಂಗಂತಿ ಹೋದಲ್ಲ, ನೀನು ಗುಡಿ ಒಳಗೆ ಕೊಡೋ ಪ್ರಸಾದಕ್ಕೆ ನಿಂದಿರ್ತೀನಿ ನಾನು, ನಂಗೆ ಗೊತ್ತೈತಿ. ಅಲ್ಲಿ ಪುಳಿಯೋಗರೆ ಕೊಡ್ತಾರ, ಚಿತ್ರಾನ್ನ ಕೊಡ್ತಾರ, ಅದನ್ನ ತಿಂದು ಮನೆಗೆ ಬರೋಣ, ಮತ್ತೆ ತಿಂಡಿ ಮಾಡೋಣ ಅಂತೀನಿ. ಇಲ್ವಾ, ನಮ್ಮ ಮನೆಯಿಂದ ತಿಂಡಿ ತಿನ್ಕೊಂಡ ಹೋಗೋದು. ಶಿಲ್ಪ ಹೋಗ್ಲಿ, ಅವಲಕ್ಕಿ ಕೊಡ, ಹೋಗ್ಲಿ, ಆಕಿ ತಿಂಡಿ ತಿನ್ನಾಕ ಬಂದಾಳ. ಯಾಕೆ ಹಿಂದೆ ಮಾಡ್ತೀನಿ ನೀನು? ಕೊಡು. ಸುಮ್ಕಿರಿ ಅತ್ತಿಯವರ, ನಿಮಗೇನು ಗೊತ್ತೈತಿ, ಅಲ್ಲಿ ಒಳಗೆ ಅವಲಕ್ಕಿ ಖಾಲಿ ಆಗ್ಯಾವ, ಅದಕ್ಕೆ ಇಲ್ಲ ಅಂತ ನಾ ಹೇಳಾಕ್ತೇನೆ, ನೀವು ಮತ್ತೆ ಕೊಡು ಅಂತೀರಿ. ಅಯ್ಯ ಹೌದಾನ, ಹಂಗಾರೆ ಉಪ್ಪಿಟ್ಟಿನ ರವೆ ಕೊಡು, ಉಪ್ಪಿಟ್ಟ ಮಾಡಿಬಿಡ್ತೇನೆ. ಎಷ್ಟೊತ್ತು ಅವಲಕ್ಕಿ ಬೇಯೋದು ಅಷ್ಟೊತ್ತಾಕತಿ, ಉಪ್ಪಿಟ್ಟು ಬೇಯೋದು ಅಷ್ಟೊತ್ತಾಕತಿ. ಅಯ್ಯೋ ಕಲ್ಯಾಣಿ, ನೀನೇನು ಬರಕೆಟ್ಟು ಬಂದ್ರಂಗೆ ಮಾಡ್ತೀಯಲ್ಲ, ಮನ್ಯಾಗ ಚಾ ನಾಷ್ಟ ಮಾಡಂಗಿಲ್ಲ ನೀನು, ಎಲ್ಲ ಇಲ್ಲೇ ಆಗ್ಬೇಕ ನಿನಗೆ? ಏನ ಶಿಲ್ಪೆ ನೀನು, ಏನೋ ಅದಾಳ ಗೆಳತಿ ಅಂತ ಹೇಳಿ ಬಂದೆ. ನಾನು ಮಾಡಿದ್ದೆ ಇವತ್ತು, ನಾನು ಪಿಜ್ಜಾ ಮಾಡಿದ್ದೆ, ಬರ್ಗರ್ ಮಾಡಿದ್ದೆ, ಮತ್ತು ಒಳ್ಳೆ ಬ್ಲ್ಯಾಕ್ ಟೀ ಮಾಡಿದ್ದೆ, ನಮ್ಮ ಮಾವಿಗೆ ಇಷ್ಟ ಅಂತ ಬ್ಲ್ಯಾಕ್ ಕಾಫಿ ಮಾಡಿದ್ದೆ. ಅದೇನು ಮಾಡ್ಬೇಕು, ಅದನ್ನ ಅವ್ರು ಯಾರು ಕುಡಿಲೂ ಇಲ್ಲ, ತಿನ್ನಲೂ ಇಲ್ಲ. ಅಲ್ಲ ಮತ್ತು ಅವ್ರು ತಿನ್ನಲಿಲ್ಲ ಅಂತ ನೀನು ತಿಂದು ಸಾಯ್ಬೇಕಿಲ್ಲ? ಚೇ ಶಿಲ್ಪ, ಪಿಜ್ಜಾ ಬರ್ಗರ್ ನಾ ತಿಂದು ಸಾಯಕ್ಕೆ ಮಾಡಿರೋದಲ್ಲ, ಅವ್ರು ತಿಂದು ಸಾಯ್ಲಿ ಅಂತ ಮಾಡಿದ್ದೆ. ಏನು ಮಾಡಲಿ, ಒಂದು ಸಮನ ಕಾಟ ಕೊಡ್ತಾರ, ಸ್ವಲ್ಪ ಕಾಟ ಕೊಡಂಗಿಲ್ಲ, ಅದಕ್ಕೆ ತಿಂದು ಸಾಯಿಲ್ಲ ಅಂತ ಹೇಳಿ ಮಾಡಿದ್ದೆ. ಆದರೆ ಅವರಿಗೆ ಬೆಳಗ್ಗೆ ಮುಂಚೆ ಪಿಜ್ಜಾ ಬರ್ಗರ್ ಇಷ್ಟ ಆಗಂಗಿಲ್ಲ ಅಂತ, ಒಂದು ಪಿಜ್ಜಾ ಬರ್ಗರ್ ತಿಂದುಬಿಟ್ರೆ ಸಂಜೆ ತನಕ ಹೊಟ್ಟೆ ಹಸಿವು ಬರೋದಾಗಿತ್ತು, ಹಂಗೆ ಮಾಡಿದ್ದೆ. ಆದ್ರೆ ಅವ್ರು ತಿನ್ನಲಿಲ್ಲ, ಏನು ಮಾಡೋದು, ಇನ್ನು ಅದನ್ನು ತಿಂದ್ರೆ ನನಗೆ ಹೊಟ್ಟೆ ಹಾಳಾಕತ್ತೆ ಅಂದು ಬಂದೆ ನೋಡಿ ನಿಮ್ಮ ಮನೆಗೆ ಓಡಿ. ಹೌದು ಬಿಡುವ ಬೇಡ್ಲಿ, ನೀನು ಭಾಳ ಚಲೋದಿದೆ. ನಿಮ್ಮತ್ತೆ ಊರಾಗಿಲ್ಲಲ್ಲ, ಅದಕ್ಕೆ ನಿನಗೆ ಭಾರಿ ಸೊಕ್ಕು ತಲೆಗೇರ್ಬಿಟ್ಟೈತಿ. ಎಲ್ಲೋ ತಿಂದ ಎಲ್ಲೋ ಮನೆಗಿದ ಸರಿ ಆಗ್ಬಿಟ್ಟೈತಿ. ಮನ್ಯಾಗ 2 ಗಂಡ್ಮಕ್ಳು ದುಡಿಯೋಕೆ ಹೋಗವು, ಚಲೋ ತಂದು ಅಡುಗೆ ಮಾಡಿ ಹಾಕ್ಬೇಕು ಅನ್ನಂಗೆ ಏನಿಲ್ಲ ನಿನಗೆ. ನೋಡಿ ಶಿಲ್ಪ, ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ನೀನು ಉಪ್ಪಿಟ್ಟಿನ ರವೆ ಕೊಡೋಕ್ಕೆ ಏನಿಲ್ಲ. ನಡಿ ಗುಡಿಗೆ ಹೋಗೋಣ, ಉಪ್ಪಿಟ್ಟಿನ ರವಾನು ಇಲ್ಲ ಏನಿಲ್ಲ, ಅಲ್ಲಿ ಪುಳಿಯೋಗರೆ ಚಿತ್ರಾನ್ನ ಕೊಡ್ತಾರ, ನಾವು ತಿಂದು ಅತ್ತೆಯವ್ರಿಗೂ ತೊಗೊಂಬರೋಣ ವಾಪಸ್. ಯವ್ವ ಮನ್ಯಾಗ ಮಾಡ್ಕೊಂಡು ತಿನ್ನೋದು ಬಿಟ್ಟು ಏನು ಅಲ್ಲ, ಜನರ ಹತ್ರ ಹೋಗಿ ಭಿಕ್ಷೆ ಬಿಡ್ತೀಯವ್ವ ನೀನಾರ. ನಿನ್ನಂತ ನಿನಗೆ ಭಾರಿ ಬಿಡು, ನೀನು ಉಳಿಸಿ ಅದು ಯಾರಿಗಿಟ್ಟು ಹೊಕ್ಕೆ ಏನ. ಯವ್ವ ಶಿಲ್ಪ, ಹೊಟ್ಟೆ ಹಸುವಾಗಿ ತಲೆ ತಿರುಗ ಹತ್ಬಿಟ್ಟತಿ. ಒಂದು ಕಪ್ ಚಾನರ ಮಾಡ ಬಡಾನ, ಚಾನರ ಕುಡಿದು ಕುತ್ಕೊಂತೀನಿ. ಇನ್ನು ಏಟತ್ತಿ ತಿಂಡಿ ಏನು ಕತಿನ? ಹೌದು ನೋಡ್ಬಿಡುವ, ಚಲೋ ಹೇಳ್ತಿ. ಚಾ ಮಾಡೋದಕ್ಕಿನ್ನ ಎಲ್ಲಾರ ಬಿಸ್ಕೆಟ್ ಬಕೆಟ್ ಇದ್ರೆ ತೊಗೊಂಡು ಹೋಗು, 3 ಜನ ಕುತ್ಕೊಂಡು ತಿನ್ನೋಣ. ಈಗಿನ ಹೆಂಗೆ ಹೊರಗೆ ಹಾಕ್ಬೇಕಾಗಿತ್ತಪ್ಪ ದೇವ್ರೆ, ತಿನ್ನಕ ಬಂದಂಗ ಅದೊಳಗಿ. ಶಿಲ್ಪಿ ಚಾಡ ಬರೆಯಲ್ಲ ಹೇಳು, ನಾನು ಕಾಸ್ತೇನೆ ಚಾ ಬಡಾನ, ಒಳ್ಳೆ ಚಲೋ ತಂದು ಚಾ ಮಾಡಿ ಬ್ರೆಡ್ ಬಿಸ್ಕೆಟ್ ತೊಗೊಂಡ್ಬರ್ತಾ ದೊಡ್ಡವ, ಅಷ್ಟು ಕುತ್ಕೊಂಡು ತಿನ್ನ. ಹೋಗು ಬಡಾನ ಹೋಗು,
ಪಾತ್ರೆ ತೊಗೊಂಡು ಹೋಗು. ಸರಿ, ನಂಗೆ ಒಂದು ಒಳ್ಳೆ ಐಡಿಯಾ ಹೊಡಿತು ತಲೆಗ. ಚಲೋ ಆತಿಗೆ ಬಂದಿದ್ದು ಮಾಡ್ತಾನೆ. ಇನ್ನೊಂದು ಸರಿ ತಿನ್ನಕ್ಕಂತ ಕೇಳಿರ್ಬಾರ್ದಿಗೆ, ಹಂಗೆ ಮಾಡ್ತಾನೆ ತಡಿ. ಏನು ಕೇಳಿದೆ ಕಲ್ಯಾಣಿ? ಮತ್ತು ನೀನು ಚಾ ಮಾಡೋ ಪಾತ್ರೆ ಕೇಳಿದೇನ? ಅಲ್ಲಿ ಪಾತ್ರೆ ಇವತ್ತು ತಿಕ್ಕಿಲ್ಲ, ಎಲ್ಲ ಪಾತ್ರೆ ಎಲ್ಲ ಅದಾವು. ಆ ಚಾ ಮಾಡೋ ಪಾತ್ರೆ ಒಂದು ನೀನು ತಿಕ್ಕಿ ನನಗೆ ಕೊಡು. ನಾ ಚಾ ಮಾಡೋ ಅಷ್ಟರಲ್ಲಿ ನೀವು 2 ಪಾತ್ರೆ ತೊಳೆದು ಬಿಡು. ನಾನು ಬಿಡೋಣ ಚಾ ಕಾಸಿ ಬ್ರೆಡ್ ತಗೊಂಬರ್ತೇನೆ. ಬಿನಾಗಿತ್ತಿ ಒಂದು ಕಪ್ ಚಾ ಮಾಡಕ್ಕೆ ನನ್ನ ಕೈಲಿಂದಾನ ಕೆಲಸ ಮಾಡಿಸ್ತಾಳೆ ನೋಡಿ. ಎಷ್ಟು ಬಿತ್ತಿರದ ಅಷ್ಟು ಪಾತ್ರೆ ನಾ ತೊಳೆದು ಕೊಡ್ಬೇಕಂತ ಈಕಿ ಒಂದು ಕಪ್ ಚಾ ಬಿಸಿ ಮಾಡ್ತಾಳಂತ. ಎಷ್ಟು ಜೋರದಾಳ ನೋಡು ಬ್ಯಾಂಡ್ಲಿ. ಏನಂದಿ ಶಿಲ್ಪ? ನಾನು ಚಾ ಕಾಸು ಪಾತ್ರೆ ತೊಳೆದು ಕೊಡ್ಲೆ? ಎಲ್ಲೈತಿ? ಒಂದೇ ತೊಳ್ಕೊಂಬರ್ತೀನಿ ತಗೋದು. ಮುಂದೆ ನೀ ಚಾ ಮಾಡೋಲ್ಲ ತನಕ ನಾ ಕೂತ್ಕೊಂತಮ್ಮ. ನಂಗೆ ಮನ್ಯಾಗ ಬೆಳಗಿಂದ ಕೆಲಸ ಮಾಡಿ 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 ಕಾಲೆಲ್ಲ ಭಾಳ ನೋಯಾಕತ್ಬಿಟ್ಟವ. ಅದಕ್ಕೆ ನಾನು ಕುತ್ಕೊಂತೀನಿ, ನೀನು ಚಾ ಕಾಸು ದೌಡ. ನಾ ದೊಡೋನ ಹತ್ರ ಮಾತಾಡ್ತೀನಿ. ದೊಡೋಗ ಏನು ಹೇಳ್ಬೇಕು ನಾನು. ಎಷ್ಟು ಬುಬ್ಬಣಿದಾಳಕಿ ಬಿಡಾಡಿ ಹೆಂಗೆ ತಪ್ಪಿಸ್ಕೊಂತಾಳ ನೋಡು, ಹೆಂಗೆ ತಪ್ಪಿಸ್ಕೊಂತಾಳ. ಒಟ್ಟು ಉಸಿರಿ ತೊಳಿಬೇಕಾಕತಿ ಅಂದು ಒಂದು ತೊಳ್ಕೊಂಬರ್ತಾನೆ ಅಂತ. ಈಗೇನು ನೆಕ್ ಹಾಕೋಬೇಕು, ಕೆಲಸನೂ ಹತ್ತಬಾರ್ದು. ಮೈಗಳಿದಾಳ ಸೋಂಬೇರಿ ಸೋಂಬೇರಿ ಸುಬ್ಬಿ.